ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರದಲ್ಲೇ ಅಯೋಮಯ ಆಗ್ಬಿಟ್ಟಿದೆ. ಇದೇನ್ ರಸ್ತೆನ ಅಥವಾ ನಾಟಿ ಮಾಡೋ ಗದ್ದೆನ ಅಂತ ಅಲ್ಲಿ ಹೋದಂತ ಜನರಿಗೆ ಗೊಂದಲ ಉಂಟಾಗ್ಬಿಡುತ್ತೆ. ಆ ರೇಂಜ್ಗೆ ರಸ್ತೆ ಹದಗೆಟ್ಟಿದ್ದಾವೆ. ಸಂಪೂರ್ಣ ಕೆಸರುಮಯವಾಗ್ಬಿಟ್ಟಿದೆ ಕಾರಟಗಿ ತಾಲೂಕಿನ ರಸ್ತೆಗಳು. ಕೆಸರುಮಯ ರಸ್ತೆಯಲ್ಲೇ ಜನರು ನಾಟಿ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾರಟಗಿ ತಾಲೂಕಿನಿಂದ ಬೆಳ್ಳೂರು ಗ್ರಾಮಕ್ಕೆ ತೆರಳುವಂತ ರಸ್ತೆ ಕೆಸರುಮಯ ಆಗ್ಬಿಟ್ಟಿದೆ. ಹಾಗಾಗಿ ಈ ರಸ್ತೆ ಸರಿಪಡಿಸಿ ಕೊಡಿ ಅನ್ನುವಂತ ಆಗ್ರಹವನ್ನ ಆ ರಸ್ತೆಯಲ್ಲಿ ನಾಟಿ ಮಾಡೋದ್ರ ಮೂಲಕ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಸರಿ ಮಾಡಿಸದಿದ್ರೆ ಸಚಿವ ಶಿವರಾಜ್ ತಂಗಡಗಿಗೆ ಅಥವಾ ಅವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಪ್ರತಿಭಟನಾಕಾರರು ಕೊಟ್ಟಿದ್ದಾರೆ. ಅಂದ್ರೆ ರಸ್ತೆಗಳು ಸರಿ ಇಲ್ಲ ಅಂತ ಅಂದ್ರೆ, ಕೆಸರುಮಯ ಆಗಿದ್ದಾವೆ ಅಂತ ಅಂದ್ರೆ ಈ ರೀತಿ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಭಟನೆ ಮಾಡುವಂತ ರೀತಿನ ಹೀಗೆ ನಾಟಿ ಮಾಡ್ತಾರೆ, ಕೆಲವೊಂದು ಗಿಡಗಳನ್ನ ನೆಡ್ತಾರೆ. ಆ ಮೂಲಕ ನೋಡಿ ಈ ರಸ್ತೆ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಈ ರಸ್ತೆ ಓಡಾಡೋದಕ್ಕೆ ಯೋಗ್ಯವಲ್ಲ, ಇಲ್ಲಿ ನಾಟಿ ಮಾಡಬಹುದು ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ ರೈತರು ಅಥವಾ ಅಲ್ಲಿರುವಂತಹ ಗ್ರಾಮಸ್ಥರು. ಅದೇ ರೀತಿಯಾಗಿ ಈ ರಸ್ತೆಯಲ್ಲಿ ಕಾರಟಗಿಯಲ್ಲಿ ಕೂಡ ರೈತರು ಹಾಗೆ ಜನರು ಹಾಗೆ ಮಾಡಿದ್ದಾರೆ. ಅಂದ್ರೆ ಆ ಕೆಸರುಮಯ ಆಗಿರುವಂತ ರಸ್ತೆ ಏನಿದೆ ಅಲ್ಲಿ ನಾಟಿ ಮಾಡಿದ್ದಾರೆ. ಈ ಮೂಲಕ ಅಧಿಕಾರಿಗಳಿಗೆ ಅದೇ ರೀತಿಯಾಗಿ ಸಚಿವ ಶಿವರಾಜ್ ತಂಗಡಗಿ ಅವರಿಗೆ ಬಿಸಿ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದಷ್ಟು ಬೇಗ ರಸ್ತೆಯನ್ನ ಸರಿಪಡಿಸಿ ಕೊಡಿ, ಹಾಕ್ತೀವಿ ಅಥವಾ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಜನರು ಆ ರೀತಿ ನಾಟಿ ಮಾಡ್ತಾ ಇರುವಂತ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಆ ರಸ್ತೆ ಯಾವ ರೀತಿಯಾಗಿ ಕೆಸರುಮಯ ಆಗಿದೆ ಅಂದ್ರೆ ಯಾವ ನಾಟಿ ಗದ್ದೆಗೂ ಕೂಡ ಅದೇನು ಕಮ್ಮಿ ಅಲ್ಲ ಆಗಿದೆ. ಅಲ್ಲಿ ಎಷ್ಟೋ ವಾಹನಗಳು ಓಡಾಡ್ತಿರ್ತವೆ, ಶಾಲಾ ಮಕ್ಕಳುಗಳು ಓಡಾಡ್ತಿರ್ತಾರೆ. ಆದರೆ ವಾಹನಗಳು ಸ್ಕಿಡ್ ಆಗಿ ಬಿದ್ದರೆ ಕೇಳೋರು ಯಾರು? ಈ ರಸ್ತೆಯಲ್ಲಿ ಓಡಾಡೋದಕ್ಕಾದ್ರೂ ಆಗುತ್ತಾ? ಹೀಗಾಗಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಲ್ಲಿ ನಾಟಿ ಮಾಡೋದ್ರ ಮೂಲಕ ನೀವು ಈ ರಸ್ತೆಯನ್ನು ಸರಿಪಡಿಸಿ ಕೊಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಇಂತಹ ಪರಿಸ್ಥಿತಿಯನ್ನು ನೋಡುವಂಥ ಸಚಿವರು ಯಾವ ರೀತಿಯಾಗಿ ಇದಕ್ಕೆ ಕ್ರಮ ತೆಗೆದುಕೊಳ್ತಾರೆ, ಯಾವಾಗ ರಸ್ತೆಯನ್ನು ಸರಿಪಡಿಸಿಕೊಡ್ತಾರೆ ಅದನ್ನು ಕೂಡ ನೋಡಬೇಕಿದೆ. ನಮ್ಮೂರು ಚಳ್ಳೂರಿನ ರಸ್ತೆದು ಇವತ್ತಿನ ಸಮಸ್ಯೆ ಅಲ್ಲ ಇದು. 15ರಿಂದ 20 ವರ್ಷದಿಂದ ಸಮಸ್ಯೆ ಇದು. ಮೂರು ಸಲ ಮಿನಿಸ್ಟರ್ ಆಗಿದ್ದಾರೆ. ಇದೇ ರೋಡ್ ತೋರಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಡಿದ್ದಾರೆ. ಇಲ್ಲಿ ಓಟ್ ಕೇಳೋರ್ದು ನಾಚಿಕೆಲ್ವೋ ಅಥವಾ ಓಟ್ ಹಾಕ್ದವ್ರಿಗೂ ನಾಚಿಕೆಲ್ವೋ ಗೊತ್ತಿಲ್ಲ. ಇಷ್ಟು ಸಲ ಕೇಳಿದರೆ ರಸ್ತೆ ಹಾಕ್ಕೊಡಿ ಅಂತ ಕೇಳಿದರೆ ಕುಡಿದು ಬಂದಿದ್ದೀರಾ ಅಂತ ಹೇಳ್ತಿದ್ದಾರೆ. ಅಂಗಡಿಗೆ ಅವ್ರು ಕೇಳ್ತಿದ್ದಾರೆ. ನಮ್ಮ ಕ್ಷೇತ್ರ ನಮಗೆ ಗ್ರಾಮಸ್ಥರು ಒಬ್ರು ಕೇಳಿದರೆ ನೀವು ಕುಡಿದು ಬಂದು ಕೇಳ್ತೀರಾ ಅಂತ ಹೇಳ್ತಿದ್ದಾರೆ. ನಮ್ದು ಇಲ್ಲಿ ಪರಿಸ್ಥಿತಿ ಅವ್ರಿಗೆ ಕಣ್ಣಿಗೆ ಕಂಡ್ರೂ ಜಾಣ ಕೊಡು ಅವ್ರು ಇದು ಮಾಡ್ತಿದ್ದಾರೆ. ನೋಡ್ಲಾರ್ದಿಂದ ಹೋಗ್ತಿದ್ದಾರೆ. ಯಾವುದೂ ಬಂದಿಲ್ಲ. ದಯವಿಟ್ಟು ತಂಗಡಿಗೆ ಅವರು ಬಂದು ನಮ್ಮೂರಿಗೆ ಏನು ಮಾಡಿದ್ದೀರಾ, ಈ ರಸ್ತೆ ಯಾವಾಗ ಆಗಿತ್ತು ಅದು ಸ್ವಲ್ಪ ದಾಖಲೆ ಕೊಡಲಿ ಅಂತೇಳಿ ನಾನು ಗ್ರಾಮಸ್ಥರ ಪರವಾಗಿ ಅವ್ರ ಹತ್ರ ಕೇಳ್ಕೊಂತಿದ್ದೀನಿ. ನಮ್ಮೂರು ಚಳ್ಳೂರನ್ನ ಯಾವತ್ತು ಅವರು ತವ್ರ ಮನೆ ಅನ್ನೋದು ಎಲೆಕ್ಷನಲ್ಲಿ ಬಂದು ಹಂಗೆ ಹಿಂಗೆ ಅಂತ ಹೇಳೋದು ಹೋಗೋದು ಇಷ್ಟೇ ಆಯಿತು. ನಮ್ಮೂರಿಗೆ ಯಾವುದೇ ರೀತಿ ಅವ್ರು ಏನೂ ಮಾಡಿಲ್ಲ. ಇದೊಂದು ರಸ್ತೆದು ಮಾತ್ರ ಯಾವಾಗಲೂ ಈ ದಾಖಲೆನೇ ಇದೆ. ಇದು 15 ವರ್ಷದಿಂದ ಒಬ್ಬರು ಮಾಡಿದ್ದು ಸಾಲುವ ನಾಗಪ್ಪ ಅವ್ರು ಮಾಡಿದ್ದು ಬಿಟ್ಟರೆ ಮೂರು ಸಲ ಮಿನಿಸ್ಟರ್ ಆದ್ರೂ ಒಂದು ದಿವಸ ರೋಡ್ ಮಾಡಿಲ್ಲ. ಇದು ಭಾಳ ಸಮಸ್ಯೆ ಆಗೈತೆ. ಇದ್ರ ಬಗ್ಗೆ ಪರಿಶೀಲಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿರ್ಬೋದು. ನಮ್ಮೂರು ಚಳ್ಳೂರಿನ ರಸ್ತೆದು ಇವತ್ತಿನ ಯಾಕಂದ್ರೆ ಕೆಲಸ ಆಗ್ಬೇಕಾಗಿತ್ತು, ಮಾತು ಕೊಟ್ಟರು. ಇವಾಗ ಕೇಳಕ್ಕೆ ಹೋದ್ರೆ ಕುಡಿದು ಬಂದಿಯೇನೋ ನೀನು ನನಗೆ ಗೊತ್ತಿಲ್ಲ ಮಾಡಿಸೋದು, ನೀನು ಏಟ್ರು ಕಟ್ತಾರ ಅಂತ ಮಾತಾಡ್ತಾರೆ. ಕೇಳೋಕೈತಿ ಕೇಳೋಕಚ್ಚಿವಿ ಬಡ ಇದಕ್ಕೂ ಮೀರಿ ಅವ್ರು ಏನಾದರೂ ಮುಂದೂರ ಸಮಸ್ಯೆ ನಮ್ಗೆ ಇದು ಮಾಡಿದ್ರೆ ನಾವು ಕಾಡಿಗೆ ಸ್ಟ್ರೈಕ್ ಆದ್ನ ಅದು ಮುಂದೆ ಚಳೂರಿಗೆ ಬರ್ಲಾರ್ದಂಗ ಮಾಡೋ ಶಕ್ತಿ ನಮ್ಮ ಚಳೂರು ಗ್ರಾಮಸ್ಥರಿಗೆ ಟೋಟಲ್ ಚಳೂರು ಗ್ರಾಮಸ್ಥರಿಗೆ ಐತಿ ಮತ್ತು ಕ್ಯಾಂಪ್ನವ್ರಿಗೂ ಐತಿ. ಸುತ್ತನ ಕಡೆ ಹೇಳ್ಯಾರ ಎಲ್ಲಿನ ಕಾಂಡಲ್ಲ ಅವತ್ತು ಏನು ಮಾಡೋಕ್ಕೂ ನಾವು ಈಸಾಗಲ್ಲ. ಯಾಕಂದ್ರೆ ನಮ್ಗೆ ರಸ್ತೆ ಮುಖ್ಯ ಏನಾದರೂ ಸಾರ್ವಜನಿಕರು ಬಿದ್ದು ತೊಂದರೆ ಆದ್ರೆ ಜೀವ ಕಾಣಿ ಆದ್ರೂ ಮಾತ್ರ ನಾವು ಯಾರನ್ನೂ ಕೇಳೋಲ್ಲ, ಯಾರನ್ನೂ ಬಿಡೋಲ್ಲ. ಒಳ್ಳೇದಕ್ಕೆ ಒಳ್ಳೇದು, ಕೆಟ್ಟದಕ್ಕೆ ಮಾತ್ರ ತುಂಬ ಕೆಟ್ಟದ್ದು. ಸುಳ್ಳು ಹೇಳ್ತಾರೆ. ಓದಗಮ್ಮಿದ ಸ್ಯಾಂಕ್ಷನ್ ಆಗೈತಿ ಮಾಡ್ತು ಅಂತಾರೆ. ಇದೇ ಬಸವರಾಜ್ ಇದ್ದಾಗ ಅದೇ ಹೇಳಿದ್ರು. ಪಾಪ ಅವರು ಸ್ವಲ್ಪ ಮರಂ ಹಾಕಿ ಅಂದ್ರೆ ಏನೋ ಸಾಧಕಾಲಕ್ಕೆ ಸಮಾಧಾನ ಮಾಡಿದ್ರು. ಇವ್ರು ಮರಂ ಹಾಕಿರೋ ಮೇನ್ ರೋಡಿಗೆ ಅಂತ ಆಸ್ಪದವಾಗಿ ಮಾತಾಡಿದ್ರು. ಅವ್ರ ಬಗ್ಗೆ ಮರಂ ಹಾಕಿರೋ ಡಾಂಬರ್ ರೋಡಿಗೆ ಅಂತ ಆಸ್ಪದವಾಗಿ ಮಾತಾಡಿದ್ರು. ಈಗ ತಾನು ಮರಂ ಹಾಕೋದಲ್ಲ, ಉಸುಕು ಸಾಕಿರ್ ಸಾಕಾಗಿತ್ತು ನಮಗೆ. ತಾತ್ಕಾಲಿಕವಾಗಿ ಉಸುಕು ಹಾಕಿರ್ ಸಾಕಾಗೈತಿ. ಇನ್ನೇನು ಮೇನ್ ರೋಡ್ ಮಾಡಿಸ್ತಾನಿತ್ತ? ಎಲ್ಲ ಸುಳ್ಳು, ಇವರೆಲ್ಲ ಮಾಡೋದಲ್ಲ ಸುಳ್ಳು. ಇನ್ನು ಮೇಲೆ ಯಾವತ್ತು ನಾವು ಎಚ್ಚೆತ್ಕೊಂಡು ಮಾಡಿದ್ರೆ ಮುಂದೆ ಊರಕ್ಕೆ ಬರ್ಬೇಕಾಗ್ತಿಲ್ಲ ಅಂದ್ರೆ ಊರಕ್ಕೆ ಹೆಂಗೆ ಬರ್ತಾರೆ ನಾವು ಗಮನಿಸ್ತೀವಿ. ಎಲ್ಲರೂ ಯಾಕಂದ್ರೆ ಕೆಲಸ ಆಗ್ಬೇಕಾಗಿತ್ತು, ಮಾತು ಕೊಟ್ಟರು. ಇವಾಗ ಕೇಳಕ್ಕೆ ಹೋದ್ರೆ ಕುಡಿದು ಬಂದಿಯೇನೋ